ಅದು ಒಬ್ಬೊಬ್ಬರಿರಲ್ಲ ಈ ಯೂಟ್ಯೂಬ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲಾದ್ರೂ ಶೇರ್ ಮಾಡ್ಕೊಬೋದು. ಒಬ್ಬರೇ ಇದ್ದಾಗ ಯಾರು ನಮ್ಮ ಜೊತೆ ಇದ್ದಾರಲ್ಲ, ಅವರು ಮಾತಾಡಿಸ್ತಾ ಇದ್ದೀವಿ, ಅವ್ರ ಜೊತೆ ಇದ್ದೀವಿ, ಅವ್ರ ಜೊತೆ ನಗ್ತಾ ಇದ್ದೀವಿ ಅನ್ನೋ ಫೀಲಿಂಗ್ಸ್ ಬರ್ತಲ್ಲ ಫ್ರೆಂಡ್ಸ್. ಅದಕ್ಕೆ ಯೂಟ್ಯೂಬ್ಗೆ ಥ್ಯಾಂಕ್ಸ್ ಹೇಳಬೇಕು. ನನಗಿನ್ನೂ ಅಷ್ಟಾಗಿ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ಎಡಿಟಿಂಗ್ ಬಗ್ಗೆ ಏನೂ ಅಷ್ಟು ಗೊತ್ತಿಲ್ಲ. ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಸರಿ ಸಣ್ಣ ಮಾಡಿ ಸೀದಾ ಕೊಡುತ್ತೆ. ಯವ್ವ ಚಿನ್ನ ಬೆಂಕಿ ಗಿಂಕಿ ಎತ್ಕೊಂಡಿದ್ರೆ ಏನೋ ಮಾಡ್ತಿದ್ದೆ. ಕೆಳಗೆ ಸಿಕ್ಕಾಬಟ್ಟೆ ಕಾಲ್ಬಿಟ್ಟೈತೆ ಬೆಂಕಿ. ಫ್ರೆಂಡ್ಸ್ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಮಾಡ್ಕೊಬಿಟ್ಟು ಬಾಣಲಿ ಎಲ್ಲ ಸೀದೋಗ್ಬಿಟ್ಟೈತೆ. ಬಟ್ ಈಗ ಪೂರಿ ಹೆಂಗೆ ಗತಿ ಆಗುತ್ತೋ ಗೊತ್ತಿಲ್ಲ. ಹಾಕಿ ನೋಡ್ತೀನಿ. ಹಾಕು. ಬೇಗ ಬೇಗ ಇತ್ತು ಸೀದೋದು ನಮ್ಮ ಪೂರಿ ಕತೆ ಗೋವಿಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬಿಸಿ ಬಿಸಿ ಮ್ಯಾಗಿ ರೆಡಿ, ತಿನ್ನಲು ಸಿದ್ಧ. ಇವಾಗ ಟೇಸ್ಟ್ ನೋಡಿ ಹೇಳ್ತಾರೆ ನಮ್ಮ ದೀಪು. ಪ್ಲೀಸ್ ಟೇಕ್ ದಿಸ್ ಮ್ಯಾಗಿ. ನೋಡೋಕೆ ಮಾತ್ರ ಸಕ್ಕತ್ತಾಗೈತೆ. ಟೇಸ್ಟ್ ಹೆಂಗೈತೆ ಗೊತ್ತಿಲ್ಲ. ಚೆನ್ನಾಗಿಲ್ಲ, ಅದಕ್ಕೇನು ಹಾಕಿಲ್ಲ, ಬರೀ ಬಿಸಿನೀರಷ್ಟೇ. ಲೇಟಾಗಿ ಹೋಗ್ಬಿಟ್ಟಿತ್ತು. ಪೂರಿ ಮಾಡಿ ತಿನ್ನೋದು ಟೈಮ್ ಆಗುತ್ತೆ ಅಂತ ಮ್ಯಾಗಿ ಪ್ಯಾಕೆಟ್ ಇತ್ತು. ಸ್ವಲ್ಪ ಮ್ಯಾಗಿ ಮಾಡಿಕೊಂಡು ತಿಂದ್ಬಿಟ್ಟು ಆಮೇಲೆ ಪೂರಿ ಮಾಡೋಣ ಅಂತ ರೆಡಿ ಮಾಡಿದ್ದೆ. ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ, ಸ್ವಲ್ಪ ಸೋಂಪು ಕಲ್ಲು ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ನೆನೆಸಿಟ್ಕೊಂಡಿರೋಂಥ ಕಾಬೂಲ್ ಕಡಲೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಇದೇನು ಜಾಸ್ತಿ ಹೊತ್ತು ನೆನೆಸ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. 5 ನಿಮಿಷದಲ್ಲಿ ಪಲ್ಯ ರೆಡಿ ಆಗೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಾಕೊಂಡಿದ್ದೆ. ಆಮೇಲೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಟೇಸ್ಟ್ ನೋಡಿ ಮತ್ತೆ ಹಾಕೊಂಡ್ರೆ ಫ್ರೆಂಡ್ಸ್. ರುಬ್ಕೊಂಡಿರೋಂಥ ಮಸಾಲೆ ಹಾಕೊಳ್ತಾ ಇದ್ದೀನಿ. ಮಸಾಲೆ ಹಾಕಿದಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಸ್ಟವ್, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ ಪಲ್ಯ. ಮಸಾಲೆ ರುಬ್ಕೊಂಡಿದ್ನಲ್ಲ, ಅದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರು ಹಾಕೊಳ್ಳಿ. ನಾನಿವಾಗ ಸ್ವಲ್ಪ ತಿಳಿ ಮಾಡ್ಕೊತಿದ್ದೆ. ಚಪಾತಿಗಾದರೆ ಗಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸಾಂಬಾರ್ ಪುಡಿ ಹಾಕೋಬೇಕು. 1-2 ಸ್ಪೂನು ಸಾಂಬಾರ್ ಪುಡಿ ಹಾಕೊಂಡಿದ್ದೀನಿ. ಈ ಮಸಾಲೆ ಸ್ವಲ್ಪ ಬೇಯೋವರೆಗೂ ಕುದಿಸ್ಕೋಬೇಕು. 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಪಲ್ಯ ರೆಡಿ ಆಗೋ ಅಷ್ಟೊತ್ತಿಗೆ ಇದು ಒಬ್ಬಟ್ಟು ಶೀಟ್ ಅಂತ ನಾನು ಯಾವಾಗ ಚಪಾತಿ ರೆಡಿ ಮಾಡೋದು. ಹೆಸರು ಚೆನ್ನಾಗಿ ಬಿತ್ತಿಗೆ ನೆಂದಿದೆ. ಈಗ ಸ್ವಲ್ಪ ಮೈದಾ ಹಿಟ್ಟು ಕೊಟ್ಟು ಹಾಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು. ಬೇಡ, ಬೇಗ ಆಗುತ್ತಲ್ವಾ, ಚೆನ್ನಾಗಿ ಹಾಕೋಬೇಕು. ಫ್ರೆಂಡ್ಸ್, ಒಂದು ಮಿಸ್ಟೇಕ್ ಆಗ್ಬಿಡ್ತು. ಮಸಾಲೆ ಏನೇನು ಹಾಕಿದ್ದೀನಿ ಪಲ್ಯಕ್ಕೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ಆದರೂ ಕ್ಲಿಪ್ಪು ಡಿಲೀಟ್ ಆಗಿಬಿಟ್ಟಿದೆ. ಮತ್ತು ಮೈದಾ ಹಿಟ್ಟು ನೆನೆಸೋದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಅದು ಮಿಸ್ ಆಗಿ ಡಿಲೀಟ್ ಮಾಡಿಬಿಟ್ಟೆ ಎಡಿಟಿಂಗ್ ಟೈಮಲ್ಲಿ. ಮೈದಾ ಹಿಟ್ಟು ನೆನೆಸ್ಬೇಕಾದ್ರೆ ಏನು ಜಾಸ್ತಿ ಏನು ಹಾಕಿಲ್ಲ. ಸ್ವಲ್ಪ ಜಾಸ್ತಿ ಮೈದಾ ಹಾಕಿದ್ದೀನಿ. 1.5 ಕಪ್ಪು ಮೈದಾ ಮತ್ತು ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾನೇನು ಸೋಡಾ ಹಾಕಿಲ್ಲ. ಸೋಡಾ ಹಾಕ್ದಲೇ ಚೆನ್ನಾಗಿ ಪೂರಿ ಉಪ್ಪು ಬಂದಿತ್ತು ಫ್ರೆಂಡ್ಸ್. ಇದು ಸ್ವಲ್ಪ ಹಸಿ ಹಾಕೊಂಡು ಮೈದಾ ಹಸಿಗೆ ತೊಗೊಂಡಿದ್ದೀನಿ. ಜಾಸ್ತಿ ಪ್ರೆಸ್ ಮಾಡಿ ಅರಿಬಾರ್ದು, ಅವೆಲ್ಲ ಪೂರಿ ಉಡಲ್ಲ. ಸುಮ್ಮನೆ ಮೇಲ್ಗಡೆ ಅರಿಬೇಕು. ನೋಡಿ, ಇಷ್ಟು ಗಂಟೆ ಬಂದಿದೆ. ಇಷ್ಟ ಆದರೆ ಸಾಕು. ಒಂದು ಕಟ್ಟೆ ಕೊಡಮ್ಮ. ನನಗೆ 3, ನಿನಗೆ ಎಷ್ಟು ಬೇಕು ಹೇಳು. ಹಾಕ್ತಿದ್ಯಾ? ಪೂರಿ ಮಾಡ್ಕೊಳ್ತೀನಿ. ನನಗೆ ಕಷ್ಟ. 2-3 ನಾನು ಏನು ಮಾಡ್ಕೊಂಡು ನಿಮಗೆ
ಇವಾಗಲೇ ಸೊಂಟ ನೋಡ್ತಾ ಇದ್ದೆ, ಮಾಡ್ಕೊಂಡ್ರೆ ಸಾಕಪ್ಪ ಅನಿಸ್ತೈತೆ. ಪೂರಿ ಮಾಡ್ಕೊಂತಿರೋದೇ ಕಷ್ಟ, ಕುತ್ಕೊಂಡು ಅರಿಯೋಕ್ಕಾಗಲ್ಲ, ಏನಿಲ್ಲ. ಇದೇ ಗಿಡ ಮಾಡ್ಕೊಡ್ತೀನಿ. ಯಾರಾದ್ರೂ ಒಬ್ರು ಹಾಕೊಡ್ತಾ ಇದೆ, ಒಬ್ರು ಹಾಕಕ್ಕೆ ಇದ್ದಿದ್ದು, ಒಬ್ರು ಊಟ ಮಾಡ್ಕೊಂಡ್ರೆ, ಒಬ್ರು ಹಾಕೊಟ್ರೆ, ಒಬ್ರು ಎಣ್ಣೆ ಹಾಕ್ಬೋದು. ಪೂರಿ ಮಾಡ್ಬೇಕು ಅಂದ್ರೆ 3 ಲೇಡೀಸ್ ಇರ್ಬೇಕು ನನಗೆ. ನೆನ್ನೆ ನೋಡಿ ಮಸಾಲೆ, ಉಪ್ಪು, ಖಾರ ಹಾಕು. ಮತ್ತೆ ನಂಗೆ ಎದ್ದು ಕುತ್ಕೊಳಕ್ ಆಗಲ್ಲ. ನಿಂಗೆ ಎಲ್ಲಿ ಬೇಕು ಮಾಡ್ಕೊ. ನನ್ನ ಹತ್ರ ಜಗಳ ಆಡ್ಬಿಟ್ರೆ ನಿಮ್ಗೆ ಏನು ಕೆಲಸನೇ ಇಲ್ಲವಾ? ನಿಮ್ಮನೆ ಹೇಗಿದೆ ಫ್ರೆಂಡ್ಸ್? ತಟ್ಟೆ ಹಸಿ ಬೇಡ, ಹಸಿ ಮಾತ್ರ ಸೂಪರ್ ಬಂದಿದೆ. ಪೂರಿ ಹೆಂಗ್ ಬರುತ್ತೆ ಗೊತ್ತಿಲ್ಲ. ನಾಳೆ ನಾನು ಒಬ್ಬಳೇ ಇರ್ಬೇಕು. ಟೈಮ್ ಪಾಸ್ ಮಾಡೋದು ಫಸ್ಟ್. ಹೆಲ್ಪ್ ಮಾಡಮ್ಮ. ಹೇಳಪ್ಪ. ಹೆಂಡತಿ ಹೆಲ್ಪ್ ಮಾಡಬೇಕು. ನನ್ನ ಗಂಡು ಕರ್ತವ್ಯ. ಎಷ್ಟೊತ್ತ ಮಾಡಿದೆ ಮತ್ತೆ? ತಡಿ ಸಣ್ಣ ಮಾಡಿ ಸೀದಾ ಬರುತ್ತೆ. ಯವ್ವಾ ಚಿನ್ನ, ಬೆಂಕಿ ಗಿಂಕಿ ಎತ್ಕೊಂಡಿದ್ರೆ ಏನೋ ಮಾಡ್ತಿದ್ದೆ. ಕೆಳಗೆ ಸಿಕ್ಕು, ಸಿಕ್ಕಾಬಟ್ಟೆ ಕಾಲ್ಬಿಟ್ಟೈತೆ. ಬೆಂಕಿ ಎತ್ಕೊಂಡ್ಬಿಡ್ತು ನಂಗೆ. ಸಣ್ಣ ಮಾಡ್ಬೇಕು ತಾನೆ. ಈ ಬೇಡ ಸೀದಾ ಬಿಡುತ್ತೆ. ಯವ್ವ ನಾನು ಪೂರಿ ನೋಡಿ ಗಬ್ಬು ವಾಸನೆ ಬರ್ತೈತೆ. ತಡಿಯಮ್ಮ, ನಾನೇನಾರು ಮಾಡಿದ್ರೆ ಬಿಡ್ತಿದ್ದೆ ಚಿನ್ನ ನಿನ್ನ. ಬೆಂಕಿ ಎತ್ಕೊಳ್ಳೋದು ಹಂಗೆ, ನೀನು ನೋಡಿಲ್ಲ ಅಂದಿದ್ರೆ ಬಾಂಡ್ಲಿ ಒಳಗೆ ಬಂದ್ಬಿಡುತ್ತೆ. ಅದು ಚಿಕ್ಕ ಬಾಂಡ್ಲಿ. ನೀನೇನಕ್ಕೆ ಹಾಕ್ತಿದೀಯ? ಘಾಟು ಫ್ರೆಂಡ್ಸ್. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಮತ್ಕೊಬಿಟ್ಟು ಬಾಂಡ್ಲಿ ಎಲ್ಲ ಸೀದೋಗ್ಬಿಟ್ಟೈತೆ. ಬಟ್ ಈಗ ಪೂರಿ ಹೆಂಗೆ ಗತಿ ಆಗುತ್ತೋ ಗೊತ್ತಿಲ್ಲ. ಹಾಕಿ ನೋಡ್ತೀನಿ. ಹಾಕು. ಬೇಗ ಬೇಗ ಇತ್ತು, ಸೀದೋತು ನಮ್ಮ ಪೂರಿ ಕತೆ ಗೋವಿಂದ. ಸೋಸಮ್ಮ. ವಾವ್ ಫ್ರೆಂಡ್ಸ್, ಆಯಿಲ್ ಜಾಸ್ತಿ ಕಾದ್ಬಿಟ್ಟಿದೆ ಫ್ರೆಂಡ್ಸ್. ಒಂದು 5 ನಿಮಿಷ ಆಯಿಲ್ ಎಲ್ಲ ಸ್ವಲ್ಪ ತಣ್ಣಗಾದ್ರೆ ಪೂರಿ ಮಾತ್ರ ಚೆನ್ನಾಗಿ ಬರುತ್ತೆ. ಮೆತ್ತಗೈತೆ ಚಿನ್ನ. ಪೂರಿ ಚೆನ್ನಾಗಿ ಬಂದಾಗ ಆಯಿಲ್ ಹಾಕ್ತಿಡಿಸ್ತೆ. ಕಿಟಕಿ ಒಂದು ನಿಮಿಷ ಇದು ಸೂಪರ್. ಅದ್ರ ಬಾಂಡೆ ನೋಡ್ಬಿಟ್ರೆ ಬಾಂಡೆ ತೊಳೆದು ಎಷ್ಟು ವರ್ಷ ಆಯ್ತಪ್ಪ ಅನ್ಕೊಂತಾರೆ ಅಷ್ಟೇ. ಫ್ರೆಂಡ್ಸ್ ತೊಳೆದಿದೆ, ಬಟ್ ಆಯಿಲ್ ಜಾಸ್ತಿ ಆಗ್ಬಿಟ್ಟಾರ, ದೂರಿ ಜಾಸ್ತಿ ಆಗ್ಬಿಟ್ಟಂಗಾಗಿತ್ತು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಅಡುಗೆ ಅಂದರೆ ಮತ್ತೆ ಸಾಕಾಗ. ಕ್ರಿಸ್ಪಿ ಆಗಿ ಬರುತ್ತೆ. ಕ್ರಿಸ್ಪಿ ಸಣ್ಣ ಮಾಡ್ತೀವಮ್ಮ ಪೂರಿನ. ಬಿಸಿ ಬಿಸಿ ಪೂರಿ. ಸೂಪರ್ ಬಂದೈತೆ. ಹೊಟ್ಟೆ ಹಸಿ ಕೊಡ್ತಿತ್ತು. ಕೊಲ್ಲೆನೇ ಬೇಕಾಗಿಲ್ಲ, ಹಂಗೆ ತಿನ್ಬೋದು. ಸಕ್ಕತ್ತಾಗಿದೆ. ಇದೇ ಫಸ್ಟ್ ಟೈಮು ಪೂರಿ ಇಷ್ಟು ಚೆನ್ನಾಗಿ ಮಾಡಿರೋದು. ಮೆತ್ತು ಸೇಮ್ ಹೋಟೆಲ್ ಹೆಂಗೆ ಬಂದಿತ್ತು ಹಂಗೆ ಬಂದಿತ್ತು. ಹೋಟೆಲ್ ಹೆಂಗೆ ಮಾಡ್ತಾರೋ ಹಂಗೆ ಮಾಡಿದೆ. ಹೋಟೆಲ್ ಹೆಂಗಿರ್ತದೆ ಹಂಗೆ ಅದು ಬಾಗ್ಲಿ. ಮೇಲೆ ಬೆಳಗ್ಗೆ ಮ್ಯಾಗಿ, ಮಧ್ಯಾಹ್ನ ಪೂರಿ, ಊಟ ತಿನ್ನೋ ಟೈಮ್ ತಿಂಡಿ ತಿನ್ನೋದು, ತಿಂಡಿ ತಿನ್ನೋ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನೋದು. ಫ್ರೆಂಡ್ಸ್ ಪೂರಿ ಟೇಸ್ಟ್ ಮಾಡಿ ಹೇಳ್ತೀನಿ. ಹೋಗಮ್ಮ ಎತ್ಕೋಬ ಪೂರಿ. ನೀನೇನು ಮಾಡಿದೆ? ಸೂಪರ್ ಆಯ್ತಾ ಫ್ರೆಂಡ್ಸ್. ಚಿಕನ್ ಸಾಂಬಾರು ಥರ ಐತೆ ಪಲ್ಯ. ಇದೇ ಥರ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಪೂರಿ ನೋಡ್ತಾ ಇದ್ದರೆ ಮಾತಾಡೋಕ್ಕೆ ಮನಸ್ಸಿಲ್ಲ. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.
ಫ್ರೆಂಡ್ಸ್ ನಾಳೆ ಪೂಜೆ ಇದೆಯಲ್ಲ, ಮನೆ ವಾರ ಮಾಡಬೇಕು. ಅದಕ್ಕೋಸ್ಕರ ಇವತ್ತೇ ವಾಷಿಂಗಿಗೆಲ್ಲ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ. ದೇವ್ರ ಐಟಮ್ ಏನು ತೊಳೆಯೋಕ್ಕಾಗಲಿಲ್ಲ ಫ್ರೆಂಡ್ಸ್. ನಾಳೆ ಸಂಜೆ ಆಗೋಯ್ತು. ಇವಾಗ ಇನ್ನೇನು ದೇವ್ರ ಸಾಮಾನೆಲ್ಲ ತೆಗೆಯೋದು ಅಂತ ಏನು ತೆಗ್ದಿಲ್ಲ. ನಾಳೆ ಸ್ನಾನ ಮಾಡ್ಕೊಂಡು ಮಾರ್ನಿಂಗ್ ಎದ್ದು ಕ್ಲೀನ್ ಮಾಡ್ಕೊಂಡು ಆಮೇಲೆ ವಾರ ಮಾಡೋಣ ಅಂತ ಸುಮ್ಮನೆ. ಬಟ್ ಇವಾಗ ಬಟ್ಟೆ ವಾಷಿಂಗ್ ಆಗೋ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅದೇ ಗೊತ್ತಾಗ್ತಾ ಇಲ್ಲ. ಪೂರಿ ಮಾಡಿದ್ನಲ್ಲ ಫ್ರೆಂಡ್ಸ್, ಸ್ವಲ್ಪ ಪೂರಿ ಮಾಡಿದ್ದೆ, ಅದು ಸ್ವಲ್ಪ ಹಸಿಟ್ಟೈತೆ. ಅದನ್ನೇ ಚಪಾತಿ ಮಾಡ್ಬಿಡೋಣ, ಪೂರಿ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಶಪ್ಪಿನ ಸೊಪ್ಪು ಇದೆ, ಸೊಪ್ಪು ತಗೊಂಬಂದಿದ್ದೀನಿ. ಸೊಪ್ಪು ಸಾಂಬಾರು ಮಾಡಿ ಚಪಾತಿ ಮಾಡಿ ಸ್ವಲ್ಪ ಪಲ್ಯ ಐತೆ, ಅದಕ್ಕೆ ಸ್ವಲ್ಪ ರೈಸ್ ಮಾಡೋಣ ಅಂತ. ನಾಳೆ ದೀಪು ಇರಲ್ಲ ಫ್ರೆಂಡ್ಸ್, ಒಬ್ಬಳೇ ಇರಬೇಕು, ಬೇಜಾರಾಗ್ತೈತೆ. ಅದಕ್ಕೆ ಅದು ಹೋಗೋ ಅಷ್ಟೊತ್ತಿಗೆ ಅಡುಗೆ ಮಾಡೋದಕ್ಕಾಗಲ್ಲ. ಅದಕ್ಕೆ ಈಗಲೇ ಸಾಂಬಾರು ಮಾಡಿಬಿಟ್ರೆ ಬೆಳಗ್ಗೆ ಅದಕ್ಕೆ ಮುದ್ದೆನೋ ಇಲ್ಲ ಅನ್ನನೋ ಮಾಡ್ಕೊಡೋಣ ಅಂತ ಇವಾಗಲೇ ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಇವಾಗ ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲರೂ ಚಕೋತ ಸೊಪ್ಪೇ ಸಿಗಲ್ಲ. ಎಲ್ಲ ಚಕೋತ ಸೊಪ್ಪಿನ ಚಕೋತ ಇಲ್ಲ, ಖಾಲಿ ಆಗೈತೆ ಸರ್. ಮಶಪ್ಪಿಗೆ ಮೆಂತ್ಯ, ಸಬ್ಸಿಗೆ, ಪಾಲಕು ಹಾಕಿಲ್ಲ ಅಂದರೆ ಟೇಸ್ಟೇ ಚೆನ್ನಾಗಿರಲ್ಲ. ಮತ್ತು ಸೊಪ್ಪು ರೈಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. 30 ರೂಪಾಯಿಗೆ ಸೊಪ್ಪೆ ಕೊಡೋಲ್ಲ ಅಂತಾರೆ. ನಾನು ಇಷ್ಟು ರೈಟ್ ಆದರೆ ಇದು ತಿನ್ಬೇಕು ಅನ್ಸೋದ್ರೆ ತಗೊಂಡು ತಿನ್ನಲೇಬೇಕು. ಬೈತಾ ಇದ್ದೀನಿ. ಬಟ್ ಈ ಕ್ಯಾಮ್ರಾ ಇಟ್ಕೊಳ್ಳೋದೇ ನನಗೆ ಸಮಸ್ಯೆ. ನಾನೇ ಒಂದು ಕಡೆ ನೋಡ್ತಾ ಇರ್ತೀನಿ, ಕ್ಯಾಮ್ರಾನೇ ಒಂದು ಕಡೆ ಇರುತ್ತೆ. ಡಿಸ್ಪ್ಲೇ ನೋಡಿದ್ರೆ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸಲ್ಲ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿದ್ರೆ ಡಿಸ್ಪ್ಲೇ ನಮಗೆ ಕಾಣಿಸಲ್ಲ. ಯಾರಾದರೂ ಈ ಸಮಸ್ಯೆ ಪರಿಹಾರ ಹೇಳಿ ಫ್ರೆಂಡ್ಸ್. ಆದರೂ ಯೂಟ್ಯೂಬ್ ಅಂದರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕಷ್ಟ ಇದೆ. ನಾವು ನೋಡ್ಬೇಕಂದ್ರೆ ಏನೋ ಅನ್ಕೊಂಬಿಡ್ತೀವಿ, ಇಷ್ಟೇ ಅಲ್ಲ ನಾವು ಮಾಡ್ಬೋದು, ನಾವು ಬೆಳಿಬೋದು, ಹಿಂಗೆಲ್ಲ ವೀಡಿಯೋ ಮಾಡಿದ್ದಾರೆ, ಹಿಂಗೆಲ್ಲ ಇದು ಮಾಡ್ಬೋದು, ಇಷ್ಟೇ ಎಲ್ಲೋ ಅನಿಸುತ್ತೆ. ಬಟ್ ನಾವು ಮಾಡ್ಬೇಕಾದ್ರೆ ಅದು ಟೈಮಿಂಗ್ ಏನು, ಅದ್ರ ಎಫರ್ಟ್ ಏನು ಅಂತೆಲ್ಲ ಗೊತ್ತಾಗೋದು. ಎಡಿಟಿಂಗ್ ಎಲ್ಲ ಸ್ವಲ್ಪ ನನಗಿನ್ನೂ ಅಷ್ಟಾಗಿ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ಎಡಿಟಿಂಗ್ ಬಗ್ಗೆ ಏನೋ ಅಷ್ಟು ಗೊತ್ತಿಲ್ಲ. ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಹಿಂಗೆ ಮಾಡಿ ಅಂತ ಏನಾದರೂ ಕಮೆಂಟ್ ಮಾಡಿ ತಿಳ್ಕೊತೀನಿ, ಅದೇ ಥರ ಮಾಡ್ತೀನಿ. ಮತ್ತು ನನ್ನ ವಾಯ್ಸ್ದೇ ಪ್ರಾಬ್ಲಮ್ಮು ಫ್ರೆಂಡ್ಸ್. ಎಷ್ಟೋ ಜನಕ್ಕೆ ನನ್ನ ವಾಯ್ಸ್ ಕೇಳಲ್ಲ ಅಂತಾರೆ. ಬಟ್ ಏನು ಮಾಡೋದು, ನನ್ನ ವಾಯ್ಸ್ ಇರೋದೇ ಇಷ್ಟು. ಆದಷ್ಟು ಬೇಗ ಒಂದು ಮೈಕ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಆದರೆ ದೀಪು ಇನ್ನು ಮಾಡಿದ 8 ವೀಡಿಯೋಗೆ ಆಲ್ರೆಡಿ ನೀವು ಕ್ಯಾಮ್ರಾ ಮೈಕ್ ಬೇಕಾ ಅಂತ ಹೇಳ್ತಾ ಇದ್ದೆ. ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ದೀಪುಗೆ ಬೇಗ ಮೈಕ್ ಕೊಡಿಸಿ, ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ. ಅವಾಗಾದರೂ ಬೇಗ ಕೊಡಿಸ್ತಾರೆ ನೋಡೋಣ. ನಾನು ಎಷ್ಟು ಜನ ಮಾತಾಡಿದ್ರು ಕೇಳಿಸಲ್ಲ ಅಂತ. ಎಷ್ಟು ಜನ ಮಾತಾಡಿ, ನನಗೆ ಭಯ ಆಗುತ್ತೆ. ನನ್ನ ವಾಯ್ಸ್ ಏನೋ ಮನೆ ತುಂಬ ಕೇಳಿಸ್ತಾ ಇದ್ದೇನೋ ಅನ್ಸುತ್ತೆ. ಅದು ಒಬ್ಬೊಬ್ರು ಇರೋಲ್ಲ. ಈ ಯೂಟ್ಯೂಬ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲರೂ ಶೇರ್ ಮಾಡ್ಕೊಬೋದು. ಒಬ್ಬರೇ ಇದ್ದಾಗ ಯಾರೋ ನಮ್ಮ ಜೊತೆ ಇದ್ದಾರಲ್ಲ, ಅವರು ಮಾತಾಡಿಸ್ತಾ ಇದ್ದೀವಿ, ಅವ್ರ ಜೊತೆಗೆ ಇದ್ದೀವಿ, ಅವ್ರ ಜೊತೆ ನಗ್ತಾ ಇದ್ದೀವಿ, ನನ್ನ ಫೀಲಿಂಗ್ಸ್ ಬರುತ್ತಲ್ಲ ಫ್ರೆಂಡ್ಸ್. ಅದಕ್ಕೆ ಯೂಟ್ಯೂಬ್ಗೆ ಥ್ಯಾಂಕ್ಸ್ ಹೇಳಬೇಕು. ಆದಷ್ಟು ಬೇಗ ಎಡಿಟಿಂಗು, ವೀಡಿಯೋ ಮಾಡೋದು ಸ್ಕಿಲ್ ಎಲ್ಲ ಕಲ್ತ್ಕೊತೀನಿ ಫ್ರೆಂಡ್ಸ್. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಬಟ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದೀಪು ನೈನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್. ಈಗ ವಾಯ್ಸ್ ಜೋರು ಮಾಡ್ಕೊಳ್ಳೋದಕ್ಕೆ ಏನಾದರೂ ಟಿಪ್ಸ್ ಇದೆ ಹೇಳಿ ಫ್ರೆಂಡ್ಸ್. ಈ ಕಡ್ಡಿ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಗಡ್ಡೆಗಳು ಹಾಕಲ್ಲ. ಮಶಪ್ಪಿಗೆ ಕಡ್ಡಿ ಎಲ್ಲ ಹಾಕಿಬಿಟ್ರೆ ನಾರ್ಮಲ್ ಥರ ಆಗ್ಬಿಡುತ್ತೆ ಸಾಂಬಾರು ಹುಡ್ತದ. ಅದಕ್ಕೆ ನಾನು ಮತ್ತೆ ಬಲ್ತಿರುತ್ತಲ್ಲ, ಟೇಸ್ಟ್ ಬರಲ್ಲ ಸಾಂಬಾರು, ನೀರು ಬಿಟ್ಕೊಂಡ್ಬಿಡುತ್ತೆ. ಸಬ್ಸಿಗೆ ಸೊಪ್ಪು ಸ್ಮೆಲ್ಲೇ ಗಮ್ಮಂತ ಇದು. ಇದರಿಂದ ವಡೆ ಮಾಡಿದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಅದು ಏನು ಮಾಡೋದು, ಸ್ವಲ್ಪನೇ ಇರೋದು ಸೊಪ್ಪು, ವಡೆ ಮಾಡೋದಕ್ಕೆ ಆಗಲ್ಲ. ಫ್ರೆಂಡ್ಸ್ ಚಪಾತಿ ಮಾಡೋಣ ಅಂದ್ಕೊಂಡೆ. ಆಮೇಲೆ ಅಡುಗೆ ಮನೆ ಬಂದಮೇಲೆ ಬೆಳಗ್ಗೆ ಪೂರಿ ತಿಂಡಿ ಇದ್ದಂಗೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಪೂರಿನೇ ಮಾಡಿದೆ. ಚಪಾತಿ ಆದರೆ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಬೆಳಗ್ಗೆಗಿನ ಸೂಪರಾಗಿ ಬಂದೈತೆ ಫ್ರೆಂಡ್ಸ್ ಪೂರಿ. ಎಲ್ಲದೂ ಉಬ್ಬಿಟ್ಟೈತೆ. ಒಂದು ಫ್ಲಾಟಾಗಿ ಬಂದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದೈತೆ. ನೆನೆಸಿದ ಹಸಿಟ್ಟು ಚೆನ್ನಾಗಿ ನೆಂದಿತ್ತು, ಸಕ್ಕತ್ತಾಗಿ ಬಂದೈತೆ. ಸೊ ಈ ಪೂರಿ ಪಲ್ಯನೇ ಸಾಕಾಗುತ್ತೆ. ಸೊಪ್ಪು ಸಾಂಬಾರು ಮಾಡೋದೋ ಬೇಡವೋ ಗೊತ್ತಾಗ್ತಿಲ್ಲ. ಪೂರಿನೇ ಸಾಕಾಗುತ್ತೆ, ಸೊಪ್ಪು ಸಾಂಬಾರು ಏನು ಮಾಡಲ್ಲ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಮಾಡ್ಕೊಂಡ್ರೆ ಆಯಿತು. ಇರೋರಿಬ್ಬರಿಗೆ ಪೂರಿ ಮತ್ತು ಪಲ್ಯ ಆಯ್ತಲ್ಲ, ಅದೇ ಸಾಕಾಗುತ್ತೆ ನೋಡಿ. ಇನ್ನೊಂದು ನಿಮಿಷ ಇದೆ ಅಷ್ಟೇ. ಇದು ಮುಗಿದ್ರೆ ಬಟ್ಟೆ ಎಲ್ಲ ತೆಗೆದು ನಾನು ಆಚೆ ಹೋಗಲ್ಲ ಇಷ್ಟೊತ್ತಿನಾಗೆ. ದೀಪು ಬಂದು ಹಾರಾಕೊಳುತ್ತೆ. ನಾನು ಜಾಸ್ತಿ ಇದೆಲ್ಲ ಮಿಕ್ಸ್ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ಇಬ್ಬರಿಗೆ ಇನ್ನು ಇಷ್ಟ ಆಗುತ್ತೆ. 3 ದಿನಕ್ಕೂ ವಾಷಿಂಗ್ ಆಗ್ತಿರ್ತೀನಲ್ಲ, ಅದಕ್ಕೆ ಮಿಕ್ಸಿಗೆ ಇಟ್ಟಿರ್ತೀನಿ. ಬೆಡ್ಶೀಟು ಏನಾದರೂ ಒಗಿಬೇಕಂದ್ರೆ ಬೆಡ್ಡಿಗೆ ಇರ್ತೀನಿ. ಇನ್ನು ಯಾವುದು ನಾನು ಚೇಂಜ್ ಮಾಡಲ್ಲ. ಜಾಸ್ತಿ ಗಲೀಜಾಗಿಲ್ಲ ಅಂದರೆ ಕ್ವಿಕ್ ವಾಶ್ಗೆ ಇಡ್ತೀನಿ.
ಎಂಡ್ ಆಯಿತು ನೋಡಿ. ಇದು ಆಫು, ಇದು ಸ್ಟಾರ್ಟು. ಇಲ್ಲಿ ವಾಷಿಂಗ್ದು ಇದನ್ನ ಹಾಕ್ತೀವಿ, ವಾಷಿಂಗ್ ಲಿಕ್ವಿಡ್ ಹಾಕ್ತೀನಿ. ಇದೇನಪ್ಪ ಎಲ್ಲ ಹೇಳ್ತಾ ಇದ್ದಾಳೆ ಅಂದ್ಕೊಬೇಡಿ, ಗೊತ್ತಿಲ್ಲದಲ್ಲೇ ಇರೋರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್, ಏನು ತಿಳ್ಕೊಬೇಡಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ದೀಪು ನಯನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.